ಪ್ರತಿದಿನ ಬೆಳಿಗ್ಗೆ ಒಂದು ಆಯ್ಕೆಯನ್ನು ತರುತ್ತದೆ, ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಅನುಸರಿಸಲು. ಒಂದು ಸಣ್ಣ ಪಟ್ಟಣದಲ್ಲಿ ಇಬ್ಬರು ಸಹೋದರರು ಪೋಷಕರೊಂದಿಗೆ ವಾಸಿಸುತ್ತಿದ್ದರು, ಹನಿ ಮತ್ತು ಬನ್ನಿ. ಅವರು ಪರಸ್ಪರ ಪ್ರೀತಿಸುತ್ತಿದ್ದರು, ಆದರೆ ಅವರ ಅಭ್ಯಾಸಗಳು ತುಂಬ ಭಿನ್ನವಾಗಿದ್ದವು. ಹನಿ ಸರಿಯಾದ ಕೆಲಸಗಳನ್ನು ಮಾಡುವುದರಲ್ಲಿ ನಂಬಿಕೆ ಇಟ್ಟಿದ್ದನು, ಬನ್ನಿ ಹೆಚ್ಚಾಗಿ ಮಾಡಬಾರದ ಕೆಲಸಗಳನ್ನು ಆರಿಸಿಕೊಳ್ಳುತ್ತಿದ್ದನು. ಗುಡ್ ಮಾರ್ನಿಂಗ್ ಅಮ್ಮ, ತಿಂಡಿ ರೆಡಿ ಮಾಡಕ್ಕೆ ನಿಮ್ಗೆ ಸಹಾಯ ಮಾಡ್ಲಾ? ಗುಡ್ ಮಾರ್ನಿಂಗ್ ಹನಿ. ಸಹಾಯ ಏನ್ ಬೇಡ, ನೀನು ಹೋಗಿ ಸ್ಕೂಲ್ಗೆ ಹೋಗಕ್ಕೆ ರೆಡಿಯಾಗು. ಸರಿ ಅಮ್ಮ, ನಾನು ಹೋಗಿ ರೆಡಿ ಆಗ್ತೀನಿ. ಬನ್ನಿ ಏಳು, ಸ್ಕೂಲ್ಗೆ ಟೈಮ್ ಆಯ್ತು. ಯಾವಾಗ್ಲೂ ನಾನೇ ಎದ್ದೇಳಿಸ್ಬೇಕು ಇವನ್ನ. ದಿನ ಇದೇ ಕೆಲ್ಸ ಆಗೋಗಿದೆ ನಂಗೆ. ಅಮ್ಮ, ಕಾಫಿ. ಅಮ್ಮ, ನನ್ನ ಉಪಾಹಾರ ಎಲ್ಲಿದೆ? ನನಗೆ ಹಸಿವಾಗುತ್ತಿದೆ. ಬನ್ನಿ, ಮೊದಲು ನಿನ್ ರೂಮ್ ಕ್ಲೀನ್ ಮಾಡಿ, ಬ್ರಷ್ ಮಾಡಿ, ಮುಖ ತೊಳೆದು ಬಾ. ಇಲ್ಲ, ನನಗೆ ಬೇಡ. ನನಗೆ ತಿನ್ಬೇಕು ಅಷ್ಟೇ. ಹೋಗು ಸುಮ್ನೆ. ಬನ್ನಿ, ಹಾಗೆಲ್ಲ ಮಾತಾಡಬಾರ್ದು. ಮೊದಲು ಅಮ್ಮನಿಗೆ ಗೌರವ ಕೊಡೋದು ಕಲಿ. ಥ್ಯಾಂಕ್ಸ್ ಸೀತಾ. ಥ್ಯಾಂಕ್ಸ್ ಏನ್ ಬೇಡ, ತಿನ್ನಿ. ಬಾಯ್ ಅಮ್ಮ, ಅಪ್ಪ. ಬಾಯ್ ಬಾಯ್. ಬೇಗ ಹಾಕು ಅಮ್ಮ, ನನಗೆ ಇನ್ನೂ ಕೊಡು. ತಗೋ ತಗೋ. ಅಯ್ಯೋ, ಗಾಬರಿ ಮಾಡ್ಬೇಡ. ಬನ್ನಿ, ಅದು ಸಭ್ಯತೆಯಲ್ಲ. ದಯವಿಟ್ಟು ಮತ್ತು ಧನ್ಯವಾದಗಳು ಎಂದು ಹೇಳು. ಸಾರಿ ಅಮ್ಮ. ಬೈ ಬೈ ಅಪ್ಪ ಅಮ್ಮ. ಬಾಯ್ ಬಾಯ್. ಬಾಯ್ ಬಾಯ್. ಬನ್ನಿ, ತುಂಬಾ ಕಾಟ ಕೊಡ್ತಾನೆ. ಯಾವಾಗ ಬುದ್ಧಿ ಬರುತ್ತೋ ಏನೋ ಈ ಹುಡುಗನಿಗೆ. ಕಲಿತಾನೆ ಬಿಡಿ. ಹನಿ ಕ್ಲಾಸಲ್ಲಿ ನೇರವಾಗಿ ಕೂತು ಕಲಿತಾನೆ. ಕೇಳ್ಕೊಂಡು ಬರಕ್ಕೆ ಆಗಲ್ವಾ ನಿಂಗೆ? ಹೇಳ್ದೆ ಕೇಳದೆ ಬರುತ್ತೀಯಲ್ಲ. ಸಾರಿ ಮಿಸ್. ಈ ಪ್ರಶ್ನೆಗೆ ಉತ್ತರ ಯಾರಿಗೆ ಗೊತ್ತು? ಮಿಸ್, ಆ ಪ್ರಶ್ನೆಗೆ ಉತ್ತರ ನಂಗೆ ಗೊತ್ತು. ಉತ್ತರ 24 ಮೇಡಮ್. ಎಕ್ಸಲೆಂಟ್ ಹನಿ. ಕೊಡೋ ನಂದು ಪೆನ್. ಸುಮ್ನೆ ಕೂತ್ಕೊಳ್ಳಕ್ಕೆ ಆಗಲ್ವಾ ನಿಂಗೆ ಕ್ಲಾಸಲ್ಲಿ? ಇನ್ನೊಂದು ಸರಿ ಈ ತರ ಮಾಡಿದ್ರೆ ಕ್ಲಾಸಿಂದ ಹೊರಗೆ ಹಾಕ್ತೀನಿ. ಸಾರಿ ಮಿಸ್. ತಗೋ ನೀನು ಸ್ವಲ್ಪ. ನೀನು ತಗೋ. ವೆರಿ ಗುಡ್ ಹನಿ. ನೀನು ತಿಂದು ಎಲ್ರಿಗೂ ಹಂಚ್ತಿದೀಯ. ಚೆನ್ನಾಗಿರು. ಥ್ಯಾಂಕ್ಸ್ ಮ್ಯಾಮ್. ಬನ್ನಿ, ಕ್ಯಾಂಟೀನಲ್ಲಿ ಏನೇನ್ ಗಲಾಟೆ. ಸೈಲೆಂಟ್ ಆಗಿರಕ್ಕೆ ಆಗಲ್ವಾ ನಿಂಗೆ? ನಾಳೆ ನಿನ್ ಪೇರೆಂಟ್ಸ್ ಕರ್ಕೊಂಡ್ ಬಾ ಶಾಲೆಗೆ. ಶಾಲೆಯು ಕಲಿಯಲು ಒಂದು ಸ್ಥಳ, ಆದರೆ ನಾವು ಒಳ್ಳೆಯ ಅಭ್ಯಾಸಗಳನ್ನು ಅನುಸರಿಸಿದಾಗ ಮಾತ್ರ ಕಲಿಕೆ ಬರುತ್ತದೆ. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್.
ವೆರಿ ಗುಡ್ ಬಾಯ್. ಬನ್ನಿ, ಯೂನಿಫಾರ್ಮ್ ಸಹ ತೆಗೆದೆ ಮಲ್ಕೋತಾನೆ. ಹನಿ ಮನೆಗೆ ಬಂದ ತಕ್ಷಣ ಹೋಮ್ವರ್ಕ್ ಬರೀತಾನೆ. ನಾನು ನಿಮ್ಮ ವಯಸ್ಸಿನಲ್ಲಿದ್ದಾಗ ನಾವು ಗೋಲಿ, ಗಾಳಿಪಟ, ಕಣ್ಣಾಮುಚ್ಚಾಲೆ, ಕಬ್ಬಡಿ ಆಡುತ್ತಿದ್ದೆವು. ವಾವ್ ತಾತ, ಪ್ಲೀಸ್ ನನಗೆ ಇನ್ನಷ್ಟು ಹೇಳಿ. ಆವಾಗಿನ ಆಟಗಳು ಎಷ್ಟು ಚೆನ್ನಾಗಿ ಇರುತ್ತಿತ್ತು ಗೊತ್ತಾ? ಛೇ, ಬೇಜಾರಾಗ್ತಿದೆ. ನಾನು ಹೋಗಿ ಟಿವಿ ನೋಡುತ್ತೇನೆ. ತಾತ ತಗೋಳಿ, ಕುಡೀರಿ, ನಿಮಗಾಗಿ ನೀರ್ ತಂದಿದ್ದೀನಿ. ತುಂಬಾ ಒಳ್ಳೆಯವನು ನೀನು. ಚೆನ್ನಾಗಿರು. ದೇವರು ಒಳ್ಳೆಯದು ಮಾಡ್ಲಿ ಕಂದ ನಿಂಗೆ. ಗೌರವವು ನಮ್ಮ ಹಿರಿಯರಿಗೆ ನಾವು ನೀಡಬಹುದಾದ ಅತ್ಯುತ್ತಮ ಕೊಡುಗೆಯಾಗಿದೆ. ದಯವಿಟ್ಟು ಯಾರಾದ್ರೂ ನನ್ನ ಶೂಸ್ ಲೇಸ್ ಕಟ್ಟಿ. ಪುಟ ಬಾಲ್ ನಂಗೆ ಕೊಡು. ದಯವಿಟ್ಟು ಯಾರಾದ್ರೂ ನನ್ನ ಶೂಸ್ ಲೇಸ್ ಕಟ್ಟಿ. ಚಿಂತಿಸಬೇಡ, ಅದನ್ನು ಕಟ್ಟಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಬರ್ತಾ ಇದ್ದೀನಿ ಮಗು. ಇದನ್ನ ಹೀಗೆ ಕಟ್ಟಬೇಕು. ಥ್ಯಾಂಕ್ಸ್ ಅಣ್ಣ. ಎದ್ದೇಳು ಮಗು. ಥ್ಯಾಂಕ್ಸ್ ಅಣ್ಣ. ಹೇ, ಕೊಡೋ ಇಲ್ಲಿ, ನಂದು ಅದು. ಕೊಡೋ ಇಲ್ಲಿ, ನಂದು ಅದು. ಹೋಗ್. ಓಡಿ 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 ಬೇಗ ಓಡಿ, ಓಡಿ ಓಡಿ ಬೇಗ ಓಡಿ. ಬನ್ನಿ, ನೋಡಿದ್ರೆ ಸಾಕು ಎಲ್ಲ ಮಕ್ಕಳು ಓಡ್ತಾರೆ. ನನ್ನ ಯಾರು ಸೇರಿಸ್ಕೋತಿಲ್ಲ. ಯಾರು ಬರಲ್ಲ ನನ್ ಜೊತೆ ಆಟಾಡೋಕೆ. ಹಿರಿಯರೊಂದಿಗೆ ಸಹಾಯ ಮಾಡುವುದು ಮತ್ತು ಆಟವಾಡುವುದು ಅವರ ದೃಷ್ಟಿಯಲ್ಲಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತದೆ. ಅವರನ್ನು ನೋಯಿಸುವುದು ನಮ್ಮನ್ನು ಸಣ್ಣವರನ್ನಾಗಿ ಮಾಡುತ್ತದೆ. ಬನ್ನಿ ಗಾಯ್ಸ್, ಎಲ್ಲರೂ ಆಟ ಆಡೋಣ. ಯಾವನಾದ್ರೂ ಹತ್ರ ಬಂದ್ರೆ ಓದಿತೀನಿ. ಎಲ್ರೂ ಮೋಸ. ನನ್ ಬರಲ್ಲ ಆಟಕ್ಕೆ, ಹೋಗ್ರಲೆ. ಬನ್ನಿ, ಇದು ಆಡೋ ಸರಿಯಾದ ರೀತಿಯಲ್ಲ. ಹೇಯ್, ಹೋಗೋ. ಹಾಯ್ ಗಾಯ್ಸ್. ಹನಿ ಬಂದ, ಹನಿ ಬಂದ, ಹನಿ ಬಂದ, ಹನಿ ಬಂದ. ಹನಿ ಬಂದ, ಹನಿ ಬಂದ. ನನ್ನ ಯಾರು ಸೇರಿಸ್ಕೋತಿಲ್ಲ. ಆಟ ಆಡುವುದು ಮೋಜು ಮತ್ತು ತಂಡದ ಕೆಲಸಕ್ಕೋಸ್ಕರ, ಮೋಸ ಅಥವಾ ಹೋರಾಟಕ್ಕೋಸ್ಕರ ಅಲ್ಲ. ಇಗೋ, ಎಲ್ಲರೂ ಒಂದೊಂದು ತೆಗೆದುಕೊಳ್ಳಿ. ಅಲ್ಲಿ ನೋಡಿ, ಹೇಗೆ ಕದ್ದು ತಿಂತಿದ್ದಾನೆ ಅವನು. ಹೌದು ಹೌದು. ನನ್ನ ಚಿಪ್ಸ್ ಯಾರು ಮುಟ್ಟಬೇಡಿ, ಅದು ನನ್ನದು ಮಾತ್ರ. ಆಯ್ತು, ಆಯ್ತು. ಥ್ಯಾಂಕ್ಸ್ ಫ್ರೆಂಡ್ಸ್. ಹಂಚಿಕೊಳ್ಳುವುದು ಮತ್ತು ಕ್ಷಮಿಸಿ ಎಂದು ಹೇಳುವುದು ಸ್ನೇಹವನ್ನು ಬಲವಾಗಿರಿಸುತ್ತದೆ. ಸ್ವಾರ್ಥವು ಅವುಗಳನ್ನು ಒಡೆಯುತ್ತದೆ.
ಬನ್ನಿ, ಯಾವಾಗ್ಲೂ ಮೊಬೈಲ್ ನೋಡ್ತೀಯಾ? ಎತ್ತಿಟ್ಟು ಹೋಮ್ವರ್ಕ್ ಮಾಡು. ಹೇ ಹೋಗಮ್ಮ, ಬೇಜಾರ್. ಯಾರು ಹೋಮ್ವರ್ಕ್ ಮಾಡ್ತಾರೆ? ನಿಮ್ಮ ಅಪ್ಪನಿಗೆ ಹೇಳ್ತೀನಿ ತಡಿ. ಹೇ ಹೋಗಮ್ಮ. ನಿಂಗೆ ಹೀಗೆ ಹೇಳಿದ್ರೆ ಕೇಳಲ್ಲ, ಅವ್ರನ್ನೇ ಕಳಿಸ್ತೀನಿ. ಹನಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳ್ತಾನೆ. ಹನಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀತಾನೆ. ಬನ್ನಿ ಎಲ್ಲ ಮರೆತು ಹೋಗಿ ಏನ್ ಬರೀಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೊಬೈಲ್ಗಳು ಕಲಿಕೆಯ ಸಾಧನಗಳಾಗಿವೆ, ನಮ್ಮನ್ನು ನಿಯಂತ್ರಿಸುವ ಆಟಿಕೆಗಳಲ್ಲ. ಎಲ್ಲರಿಗೂ ನಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸ್ವಾಗತ. ವೆಲ್ಕಮ್ ಆಂಟಿ ಅಂಕಲ್. ಥ್ಯಾಂಕ್ಸ್ ಹ್ಯಾನಿ. ನಂಗೆ ಗಿಫ್ಟ್ಸ್ ಕೊಡೋವರೆಗೂ ನನ್ ರೆಡಿ ಆಗಲ್ಲ. ಊಟ ಆಯ್ತಾ ಅಂಕಲ್? ಗುಡ್ ಬಾಯ್. ನನ್ನ ಹತ್ರ ಯಾರು ಮಾತಾಡಬೇಡಿ. ಒಂದು ದಿನ ಶಾಲೆಯಲ್ಲಿ ನ್ಯೂಸ್ ಪೇಪರ್ ಓದಬೇಕಾದ್ರೆ ರೈತನ ಅಡಿಬಿದ್ದು ಮಹಿಳೆ ಸಾವು ಅಂತ ಓದಿದೆ. ಮೇಡಮ್ ಒಂದು ತಲೆ ಮೇಲೆ ಕೊಟ್ರು. ಯಾಕೆ? ಅದು ರೈಲಿನ ಅಡಿಬಿದ್ದು ಮಹಿಳೆ ಸಾವು ಅಂತ ಓದಬೇಕಿತ್ತು, ಅದಕ್ಕೆ. ತಗೋ ಮಗು, ಈ ಗಿಫ್ಟ್ ನಿನಗಾಗಿ. ಥ್ಯಾಂಕ್ಸ್ ಅತ್ತೆ. ನನ್ನ ಯಾರು ಮಾತೇ ಆಡ್ಸಲ್ಲ. ಸಭ್ಯತೆಯು ಸಂಬಂಧಿಕರನ್ನು ಪ್ರೀತಿಸುವಂತೆ ಮಾಡುತ್ತದೆ, ಅಸಭ್ಯತೆಯು ಅವರನ್ನು ದೂರ ತಳ್ಳುತ್ತದೆ. ಬನ್ನಿ, ಯಾಕೆ ಅಳ್ತಿದೀಯಾ? ಎಲ್ರೂ ನಿನ್ನೆ ಇಷ್ಟಪಡ್ತಾರೆ, ನಿಂಗೆ ಸಪೋರ್ಟ್ ಮಾಡ್ತಾರೆ. ನನ್ ಜೊತೆ ಯಾರು ಇರಲ್ಲ, ನನ್ನ ಯಾರು ಇಷ್ಟಪಡಲ್ಲ. ಯಾಕೆ? ನಾನು ಏನ್ ಮಾಡಿದೀನಿ ಎಲ್ಲರಿಗೂ? ಏಕೆಂದರೆ ಒಳ್ಳೆಯ ಅಭ್ಯಾಸಗಳು ಪ್ರೀತಿಯನ್ನು ತರುತ್ತವೆ ಸಹೋದರ. ಆದರೆ ಚಿಂತಿಸಬೇಡ, ಬದಲಾಗಲು ಈಗಲೂ ತಡವಾಗಿಲ್ಲ. ಅಮ್ಮ, ನನ್ನ ಉಪಹಾರ ಎಲ್ಲಿದೆ? ನನಗೆ ಹಸಿವಾಗುತ್ತಿದೆ. ಬನ್ನಿ. ಹೇ ಕೊಡೋ ಇಲ್ಲಿ, ನಂದು ಅದು. ಅಲ್ಲಿ ನೋಡಿ, ಹೇಗೆ ಕದ್ದು ತಿಂತಿದ್ದಾನೆ ಅವನು. ಹೌದು ಹೌದು. ಬನ್ನಿ, ಯಾವಾಗ್ಲೂ ಮೊಬೈಲ್ ನೋಡ್ತೀಯಾ? ಎತ್ತಿಟ್ಟು ಹೋಮ್ವರ್ಕ್ ಮಾಡು. ಕೊಡೋ ನಂದು ಪೆನ್. ನನ್ನ ಹತ್ರ ಯಾರು ಮಾತಾಡಬೇಡಿ. ಹೌದು, ನನ್ನಿಂದ ತುಂಬಾ ತಪ್ಪುಗಳು ಆಗಿವೆ. ಇನ್ನು ಮುಂದೆ ಸರಿಪಡಿಸಿಕೊಳ್ಳುವೆ. ನಾನು ನಿನಗೆ ಎಲ್ಲವನ್ನೂ ಹೇಳಿಕೊಡುತ್ತೇನೆ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಎಲ್ಲ ಹೇಳಬಾರ್ದು, ಇದು ನನ್ನ ಕರ್ತವ್ಯ.